ಅನ್ನೋದು ಸರ್ವವ್ಯಾಪಿ. ಅದು ಈ ಬಾಡಿ ಮತ್ತೆ ಮನಸ್ಸು ಸೇರಿ ಅದು ಜೀವಾತ್ಮ ಆಗಿದೆ. ನಾನು ಸಿಂಪಲ್ ಆಗಿ ಒಂದು ಸಣ್ಣ ಕಥೆ ಥರ ಹೇಳ್ತೀನಿ ಕೇಳಿ. LKG ಮಕ್ಕಳಿಗೆ ಪಾಠ ಮಾಡೋದಂಗೆ ಹೇಳ್ತೀನಿ. ನಾನು ಪಾಠ ಮಾಡೋ ವಿಧಾನವೇ ಹೀಗೆ. ನಿಮಗೆ ಬೋರ್ ಹೊಡೆಯುತ್ತೋ ಏನೋ ಗೊತ್ತಿಲ್ಲ. ನಾನು ಪಾಠ ಮಾಡ್ದವನೇ. ತುಂಬ ಕೆಳಗಿಲ್ಲವನಿಂದ ನಿಮ್ಮನ್ನ ಮೇಲೆ ಎತ್ಕೊಂಡು ಹೋಗ್ತೀನಿ. ನಾನು ಗೊತ್ತಿಲ್ಲ ಅಂತಲೇ ಹೇಳಬಾರ್ದು. ನೀವು ಅಂತಲ್ಲ, ಯಾರೇ ಬರಲಿ ನಾನು ಹಾಗೆ ಪಾಠ ಮಾಡೋದು. ಒಂದು ಡ್ರಾಮಾ ಮಾಡಬೇಕು ಅಂದರೆ ಪ್ರಪ್ರಥಮ ಏನು ಬೇಕು? ಒಂದು ಸ್ಕ್ರಿಪ್ಟ್ ಬೇಕು, ಅಂದರೆ ಕತೆ ಬೇಕು. ಕತೆ ಇಲ್ಲದೆ ಡ್ರಾಮಾ ಮಾಡೋಕ್ಕೆ ಸಾಧ್ಯವೇ? ಬೆತ್ತಲೆ ಕುಣಿಬೇಕಟ್ಟೆ. ಒಂದು ಕತೆ ಬೇಕು, ಸ್ಕ್ರಿಪ್ಟ್ ಬೇಕು. ಅದಕ್ಕೆ ಸ್ಕ್ರಿಪ್ಟ್ ರೆಡಿ ಇದೆ, ಡ್ರಾಮಾ ಮಾಡೋಕ್ಕೆ ಸಾಧ್ಯವೇ? ಆ ಸ್ಕ್ರಿಪ್ಟನ್ನು ನಡೆಸೋದಕ್ಕೆ ಜನ ಬೇಕು, ಕಲಾವಿದರು ಬೇಕು, ಆಕ್ಟರ್ಗಳು ಬೇಕು. ಆಕ್ಟರ್ಗಳು ಇದ್ಬಿಟ್ರೆ ಡ್ರಾಮಾ ನಡೆಯುತ್ತೆ. ಸ್ಟೇಜ್ ಬೇಕು, ಸ್ಟೇಜ್ ಇದ್ಬಿಟ್ರೆ ನಡೆಯುತ್ತೆ. ಲೈಟಿಂಗ್ ಅರೇಂಜ್ಮೆಂಟು, ಸೌಂಡ್ ಎಕ್ವಿಪ್ಮೆಂಟು ಎಲ್ಲ ಇದ್ದರೆ ಡ್ರಾಮಾ ಮಾಡ್ಬೋದು. ಅದೇ ರೀತಿ ನಮ್ಮ ಜೀವನವೇ ಒಂದು ಡ್ರಾಮಾ. ಅಂದರೆ ಮನಸ್ಸು ಒಳಗಡೆ ಸ್ಕ್ರಿಪ್ಟ್ ಇದೆ. ಮನಸ್ಸು ಅನ್ನೋದೇನು? ವಾಟ್ ಯು ನೋ ಅಬೌಟ್ ದಿ ಮೈಂಡ್? ಮೈಂಡ್ ಮೀನ್ಸ್ ಕಾನ್ಷಿಯಸ್. ಕಾನ್ಷಿಯಸ್ ಅಂದ್ರೆ ಏನು? ಅವೇರ್ನೆಸ್. ನಾನು ಗಂಡಸು, ನಾನು ಬಟ್ಟೆ ಹಾಕ್ಕೊಂಡಿದ್ದೀನಿ, ನಾನು ಕೋಪೆನ ಹಾಕ್ಕೊಂಡಿದ್ದೀನಿ, ನಾನು ಮನೆ ಒಳಗಡೆ ಕೂತಿದ್ದೀನಿ, ಯಾರೋ ಪ್ರಸನ್ನ ಗುರೂಜಿ ಅಂತ ಅವರ ಮಾತನ್ನು ಕೇಳುತ್ತಿದ್ದೀನಿ. ಯು ನೋ ವಾಟ್ ಈಸ್ ಹ್ಯಾಪನಿಂಗ್. ಆ ಅವೇರ್ನೆಸ್ಸನ್ನೇ ಕಾನ್ಷಿಯಸ್ ಅಂತ ಹೇಳ್ತೀವಿ. ಕಾನ್ಷಿಯಸ್ಸೇ ಮನಸ್ಸು. ಕಾನ್ಷಿಯಸ್ ಇರೋದರಿಂದನೇ ಆತ್ಮ ಇದೆ. ಆತ್ಮ ದೇಹದ ಒಳಗಡೆ ಭಗವಂತ ಕೊಡ್ತಾನ ಅಂತಂದ್ರೆ ಕಾನ್ಷಿಯಸ್ ಇದೆ. ಕಾನ್ಷಿಯಸ್ ಒಳಗಡೆ ಸ್ಕ್ರಿಪ್ಟ್ ಇದೆ. ಏನು ಸ್ಕ್ರಿಪ್ಟು? 10 ಜನ್ಮ, 20 ಜನ್ಮ, 40 ಜನ್ಮ ಗೊತ್ತಿಲ್ಲ ಯಾರಿಗೂ. 8 ಜನ್ಮ ನೀವು ತಾಳಿದ್ದೀರಾ. ಆ ಜನ್ಮಗಳಲ್ಲಿ ನಡೆದ ಘಟನೆಗಳು ಸ್ಕ್ರಿಪ್ಟ್ ಆಗಿ ಕಾನ್ಷಿಯಸ್ ಅಲ್ಲಿ ಸೇರ್ಕೊಂಡಿದೆ. ಆ ಕಾನ್ಷಿಯಸ್ಸು ಮತ್ತೆ ಆತ್ಮ ಎರಡು ಜೊತೆ ಇದೆ. ಇದನ್ನು ನೀವು ಬ್ಲೇಡ್ ಹಾಕಿ ಕುಯ್ಯಕ್ಕಾಗಲ್ಲ. ಆತ್ಮ ಬೇರೆ, ಮನಸ್ಸು ಬೇರೆ, ಬಿಡುಗಡೆ ಮಾಡಕ್ಕೆ ಸಾಧ್ಯವೇ ಇಲ್ಲ. ಆತ್ಮ ಮನಸ್ಸು ತರ ಕಾಣುತ್ತೆ, ಮನಸ್ಸು ಆತ್ಮ ತರ ಕಾಣುತ್ತೆ. ಆದರೆ ಮನಸ್ಸೇ ಬೇರೆ, ಆತ್ಮವೇ ಬೇರೆ, ಅದರ ಜೊತೆ ಸೇರ್ಕೊಂಡಿದೆ. ಎರಡೂ ಬೇರೆ ಬೇರೆ ಕೆಲಸಗಳನ್ನ ಮಾಡುತ್ತೆ. ಆತ್ಮ ಅಂತ ಅನ್ನೋದು ಚೈತನ್ಯ. ಆ ಚೈತನ್ಯ ಇದ್ರೆ ಮಾತ್ರ. ಬಲ್ಬ್ ಹಾಕಿದ್ದೀವಿ ಎಲ್ಲ ಕಡೆನೂ, ಕರೆಂಟ್ ಇದ್ರೆ ಮಾತ್ರ ಬಲ್ಬ್ ಉರಿಯುತ್ತೆ. ಆ ಕರೆಂಟ್ ಅನ್ನೋದು ಚೈತನ್ಯ, ಅದು ಆತ್ಮ. ಬುರಿಯ ಆತ್ಮ ಇದ್ರೆ ಬಲ್ಬ್ ಉರಿಯಲ್ಲ. ಅಂದರೆ ಎರಡು ಜೊತೆ ಸೇರಬೇಕು. ಕಾನ್ಷಿಯಸ್ ಇರಬೇಕು, ಆತ್ಮನೂ ಇರಬೇಕು. ಎರಡು ಜೊತೆ ಸೇರಿದ್ರೆ ಮಾತ್ರ ಈ ಜೀವನ, ಇಲ್ಲಾಂದ್ರೆ ಜೀವನ ಇಲ್ಲ. ಯೋಗಿಗಳು ಏನ್ ಮಾಡ್ತಾರೆ? ಕಾನ್ಷಿಯಸ್ ಅಲ್ಲಿರೋ ವಿಚಾರಗಳನ್ನೆಲ್ಲ ಭಸ್ಮ ಮಾಡ್ತಾರೆ. ಧ್ಯಾನ ಮಾಡಿ ಧ್ಯಾನ ಮಾಡಿ ಧ್ಯಾನ ಮಾಡಿ ಧ್ಯಾನ ಮಾಡಿ ಎಂಟಿ ಮಾಡ್ತಾರೆ. ನೀವೇನು ಕೊಟ್ಟಿದ್ದೀರಾ? ಕಾನ್ಷಿಯಸ್ ಅಲ್ಲಿ ಹಲವಾರು ವಿಚಾರಗಳನ್ನು ಹೊತ್ಕೊಂಡು ಬಂದ್ಬಿಟ್ಟಿದ್ದೀರಾ. ಭಗವಂತ ಏನಕ್ಕೆ ಆತ್ಮವನ್ನ ದೇಹದ ಒಳಗಡೆ ನುಗ್ಗಿಸ್ತಾ? ಅಪ್ಪ, ನೀನ್ ತಲೆ ಒಳಗಡೆ ಬೇಕಾಷ್ಟು ಕಲ್ಮಶಗಳನ್ನ ತುಂಬಿಕೊಂಡಿದ್ಯಾ. ಏನದು ಕಲ್ಮಶ? ಕೆಟ್ಟ ಕರ್ಮ, ಒಳ್ಳೆ ಕರ್ಮ, ತೀರದೇ ಇದ್ದ ಆಸೆಗಳು, ಇವುಗಳನ್ನೆಲ್ಲ ಇಟ್ಟುಕೊಂಡು ನಾವು ಸೊತ್ತೋಗ್ಬಿಡ್ತೀವಿ. ನಿಮ್ಮನ್ನ ಸೃಷ್ಟಿ ಮಾಡಿದಾಗ ಖಾಲಿ ಮನಸ್ಸಿಂದ ಸೃಷ್ಟಿ ಮಾಡ್ದ. ಆ ಖಾಲಿ ಮನಸ್ಸು ಯಾವಾಗ ಆಗತ್ತ ಅವ ನಿಮ್ಮನ್ನು ತಗೊಳ್ತಾನ. ಅಲ್ಲಿ ತನಕ ಯು ಆರ್ ಅ ಹ್ಯೂಮನ್ ಬೀಯಿಂಗ್. ಆತ್ಮ ಅನ್ನೋದು ಭಗವಂತ, ಭಗವಂತನ ಬಿಂದುವೇ ಆತ್ಮ. ಆದರೆ ಯು ಆರ್ ನಾಟ್ ಗಾಡ್. ವೈ ಯು ಆರ್ ನಾಟ್ ಗಾಡ್? ಬೇಕಷ್ಟು ಬೇಡದೇ ಇರೋ ವಿಚಾರಗಳು ಏನೇನೋ ತಲೆ ಒಳಗಡೆ, ಅಂದರೆ ಕಾನ್ಷಿಯಸ್ ಅಲ್ಲಿ ತುಂಬಿದೆ. ಆ ಬೇಡದೇ ಇರೋದನ್ನೆಲ್ಲ ತೆಗೆಸ್ಬೇಕು ನೀವು. ಈಗ ಆಧ್ಯಾತ್ಮ ಮಾತಾಡ್ತಿದ್ದೀನಿ ನಾನು. ಅದಕ್ಕೋಸ್ಕರ ಭಗವಂತ ಆತ್ಮವನ್ನ ಮನಸ್ಸಿನ ಜೊತೆ ಸೇರಿ ದೇಹದಲ್ಲಿ ಬಿಟ್ಟಿದ್ದಾನೆ. ಅದು ಖಾಲಿ ಮಾಡ್ಬೇಕು. ನಮಗೆ ಗೊತ್ತಿಲ್ವಲ್ಲ, ಅಜ್ಞಾನವೇ. ವಿಚಿತ್ರ ಮಾಯಾಲೋಕ ಭಗವಂತ ಸೃಷ್ಟಿ ಮಾಡಿದ್ದಾನ. ರಮ್ಯವಾಗಿದೆ. ಆ ರಮ್ಯದ ಮಧ್ಯದಲ್ಲಿ ನಾನು ಹುಟ್ಟಿದ ಕಾರಣ ಏನು ಅಂತನ್ನೋ ಪ್ರಜ್ಞೆಯನ್ನ ತೆರೆ ಹಾಕಿ ಮುಚ್ಚಿಬಿಟ್ಟಿದ್ದಾನ. ಆ ತೆರೆನ ತೆಗೆಸೋದೆ ಜ್ಞಾನಿಗಳು, ಯೋಗಿಗಳು, ಸಂತರು, ಸನ್ಯಾಸಿಗಳು, ಸಿದ್ಧರು ಅವರ ಕೆಲಸ.
ಏನ್ರಿ ನೀವು ಏನೇನೋ ಮಾತಾಡ್ತಿರಲ್ಲ, ಏನೋ ಮಾನಸಿಕ ಒತ್ತಡ ಬಂದ್ರೆ ನೀವು ಎಲ್ಲೆಲ್ಲೋ ತಗೊಂಡೋಗಿ ಬಿಟ್ಬಿಡ್ರಿರಲ್ಲ. ಇಲ್ಲ, ಇವುಗಳೆಲ್ಲ ಸೇರಿದ್ದೆ ಮನಸ್ಸು. ಮನಸ್ಸು ಯಾಕೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ ಅಂತಂದ್ರೆ ನಾವು ಹೊತ್ಕೊಂಡ್ಬಂದಿರೋ ಕರ್ಮಗಳ ಅನುಸಾರ ಮನಸ್ಸು ಕೆಲಸ ಮಾಡುತ್ತೆ.